ಹೇಳ್ತಾರ, ದಿನದೊಳಗೆ ಒಂದು ಸಾರಿ ಅಲ್ಲ, ಜೀವನದೊಳಗೆ ಒಂದು ಸಾರಿ ಕಾಸಿಯೊಳಗೆ ಸ್ನಾನ ಮಾಡಿದ್ರೆ ಮಾಡಿದ ಪಾಪೆಲ್ಲ ಪರಿಹಾರ ಆಗ್ತದಂತ ಬರೀತಾರ. ನಾನು ದಿವಸ ಒಂದು ಸಾರಿ ಸ್ನಾನ ಮಾಡ್ತಿದ್ನಿ, ಇವತ್ತು ನಿಮ್ಮ ಪುಣ್ಯದಿಂದ ನಿಮ್ಮಿಂದ 100 ಸಾರಿ ಕಾಸಿಯೊಳಗೆ ಸ್ನಾನ ಮಾಡೀನಿ, ನನಗೆ ಎಷ್ಟು ಪುಣ್ಯ ಬಂದಿರಬಾರ್ದರೆ ಪುಣ್ಯಾತ್ಮರ, ಅದು ನಿಮ್ಮಿಂದಲ್ಲ ಅಂತಂದ. ಹೆಂಗದ ಶಿಟ್ಟ ಬರಂಗಿಲ್ಲ, ನಿಮಗೆ ಶಿಟ್ಟ ಇಳಿಯಂಗಿಲ್ಲ ಮನ್ಯಾಗ. ನಿಮಗೆ ಸಂತರಿಗೆ ಎಷ್ಟು ಪರಕದ ನೋಡ್ರಿ. ಅವರಿಗೆ ಸಿಟ್ಟ ಬರವಲ್ತು, ನಿಮಗೆ ಸಿಟ್ಟ ಇಳಿವಲ್ತು. ಒಬ್ಬ ಹೆಣ್ಮಗಳ ಮನ್ಯಾಗ ದಿವಸ ಗಂಡನ ಬೈತಿದ್ಲಂತ್ರಿ. ಸೀರೆ ತಂದ್ರು ಬೈಯಕ್ರಿ ಆಕಿ. ಅದು ಪಾಪ ಇಟ್ಟು ಬೈತಾಳೆ ಹೆಂಡತಿ, ನನ್ನ ಬೈಲಾರ್ದಂಗೆ ಒಂದು ಸೀರೆಯರ ಒಯ್ಬೇಕಂತೇಳಿ ಒಂದಿನ ಚಲೋ ಸೀರೆ ಹೋದ್ರೆ ಆಗಾರ ಬೈಯೋದು ಬಿಡ್ಬೇಕಲ್ರಿ. ಎದಕ್ಕೆ ಬೈದ್ಲಂದ್ರೆ ಇಂಥ ಕಲರ್ ಯಾಕೆ ತಂದದಿ ಗೊತ್ತಾಗೋದಿಲ್ಲ ನಿನಗ ನೋಡ್ರಿ. ಒಟ್ಟು ಹಾಕಿದ ಬೈಯೋದೊಂದು ಸ್ವಭಾವ ರೀ. ಒಟ್ಟು ಗಂಡಗೆ ಬೇದಾಗ ಸಮಾಧಾನ, ದಿವಸ ಬೈಯಕ್ಕಿ ಮನ್ಯಾಗ ದಿವಸ ಒದರಾಡಕ್ಕಿ. ಒಂದಿನ ಹೊರಗಡೆ ಹೋಗಿದ್ದ ಗಂಡ ಇನ್ನ ಮಣಿ ದೂರ ಇರ್ತ ಸಪ್ಪಳು ಕೇಳ್ತಿತ್ತಂತ್ರಿ. ಈಗ ಬೈಯೋದು ಒದರಾಡೋದು, ಈಗ ಬೈಯೋದು ಗಂಡಗ ಮಕ್ಕಳಿಗೆ ಮನ್ಯಾಗ ನಾನು ನಿನ್ನೆ ಹೇಳಿನಲ್ರಿ, ಮನ್ಯಾಗ ಶಾಂತಿಯಿಂದ ಇರ್ಬೇಕು. ನೀವು ಶಾಂತಿ ಇದ್ರೆ ಮಣಿ ಶಾಂತಿ ಇರ್ತದೆ. ಅವ್ರು ಭಾಳ ಜಗಳಾಡಂಗಿಲ್ಲ ನೋಡ್ರಿ, ಭಾಳ ಒದರಾಡಂಗಿಲ್ಲ ಅವರು. ಯಾಕ್ರಿ ಸ್ವಾಮಿ ನಿಮಗೆ ಗೊತ್ತಿಲ್ಲರಿ ಅಂತೀರ. ಒಬ್ಬೊಬ್ರು ಇರ್ಬೋದು, ಹಂಗೇನಿರಂಗಿಲ್ಲ. ಆದರೂ ಅವ್ರ ಬಾಯಿ ಕಡಿಮೆ, ನೀವು ಸ್ವಲ್ಪ ಜಾಸ್ತಿ ಬಾಯಿ ಮಾಡ್ತೀರಿ. ನಾವು ಹೆಂಗಂತಂದ್ರೆ ಮಣಿಯೊಳಗೆ ಏನೇ ಇದ್ದರೂ ಸಂತೈಸಿಕೊಂಡು ಹೋಗ್ಬೇಕು, ಬಾಯಿ ಮಾಡಬಾರ್ದು. ಆಕೆ ದಿವಸ ಬೈಯಕ್ಕಿ ದೂರಿಂದ ಬಂದ ಬರಗುಡ್ದ ಸಪ್ಪಳ ಇಲ್ರಿ ಮನ್ಯಾಗ. ಅವ ಅಂದ ನಾನು ಹೇಳ್ತಾರ ಅದಾಳ ಇಲ್ಲ ಅಂದವ. ಯಾಕ ಇದ್ರ ಬಾಯಿನ ಇರ್ತಿತ್ತು, ಬಾಯಿ ಕೇಳಿಸ್ವಲ್ತಂದ್ರೆ ಎಲ್ಲಾರ ಹೊರಗೆ ಹೋಗ್ಯಾಳ ಆಂಬಲ್ ಅಂತ ತಿಳ್ಕೊಂಡು ಸಮೀಪ ಬಂದ 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 ಸಪ್ಪಳ ಕೇಳಲಿಲ್ಲ. ಬಾಗಲ್ದಾಗ ಹುಡುಗ ಕೂತಿತ್ತು ಮಗ. ನಿಮ್ಮ ಅವ್ವೆಲ್ಲಿ ಹೇಳು ಅಂದವ. ಯಪ್ಪ ಮನ್ಯಾಗ ಅದಾಳು ಮತ್ತು ಬಾಯಿನ ಇಲ್ಲಲೋ. ಅವ ಮಗ ಅಂದ ಇನ್ನೆಂದು ಬಾಯಿನ ಆಗಂಗಿಲ್ಲ ಅಂದವ. ಇನ್ನು ಬಾಯಿ ಆಗಂಗಿಲ್ಲ, ಸಪ್ಪಳ ಆಗಂಗಿಲ್ಲ ಯಾಕೋ ಅಂತ ಮಗನ ಕೇಳಿದಾಗ ಮಗ ಹೇಳ್ದ, ಯಪ್ಪ ಅವು ನನಗೆ ಲಿಪ್ಟಿಕ್ ತರೋಗಂತ ತಿಳ್ಕೊಂಡು ರೊಕ್ಕ ಕೊಟ್ಟಿದ್ಲು, ನಾ ಲಿಪ್ಟಿಕ್ ಬಿಟ್ಟು ಪೆವಿಕಿಕ್ಕು ತಂದು ಕೊಟ್ಟನು ನಮ್ಮ ಅವ್ಗ ಅಂದವ. ಅವಾಗ ನಾ ಏನು ತಂದು ಕೊಟ್ಟನೆ ಅಂದ್ರೆ ಪೆವಿಕ್ಕು ತಂದು ಕೊಟ್ಟನಿ. ಆಕಿಗೆ ಏನೂ ಗೊತ್ತಿಲ್ಲ, ಹಚ್ಕೊಂಡಾಳ, ಸುಮ್ಮನೆ ಕೂತಾಳ ಅವ್ವ ಅಂದವ. ಅವ್ರ ಅಪ್ಪ ಕಿಶಾಗಿಂದ 100 ನೋಟ ತೆಗೆದ್ರಿ. ಯಾರಿಗ್ರಿ? ಮಗನಿಗೆ. ಅವ ಅಂದ ವಾರಕ್ಕೊಮ್ಮೆ ತೊಗೊಂಬತ್ತಮ್ಮ ಇದನ್ನ ಅಂದವ. ಈಗ ಹಚ್ಚಿದ್ದು ಬಿಡ್ಬೇಕಂದ್ರೆ ಒಂದು ವಾರ ಬೇಕಾ, ವಾರಕ್ಕೊಮ್ಮೆ ತೊಗೊಂಡು ಬಾ ಅಂತ ಮಗನಿಗೆ ಹೇಳ್ದಂತ. ಕಾರಣ ಏನು ಅಂತಂದ್ರೆ ಮಣಿಯೊಳಗೆ ಶಾಂತಿಯಿಂದ ಇರಬೇಕು, ಸಿಟ್ಟಿಗೆ ಬರಬಾರ್ದು ಯಾವತ್ತು. ನಾವು ಸಂತರು ಈಗ ನೀವು ಎಲ್ಲರೂ ಇಟ್ಟು ಕೂತಿರಿಲ್ರಿ, ನಾನು ಮಾತಾಡಕತ್ತೀನಿ, ಈಗ ನಾ ಚಂದ ಮಾತಾಡಕತ್ತೇನೆ ಅಂತ ನೀವು ಸುಮ್ಮ ಕೂತರಿ. ಒಂದೀಟು ಮಾತಿನೊಳಗೆ ಪರಕಾತಂದ್ರೆ ಆ ಅಧ್ಯಕ್ಷಗ ಅವ್ರಿಗೆ ಯಾವ್ರು ತಂದಿರಿ ಸ್ವಾಮಿಗೆ, ಅದೇನ್ಕೇನಾರ ಮಾತಾಡಕತ್ತದ, ತಾಳಿ ಕೊಟ್ಟು ಮಂದಿಗೆ ಬೈಯಾಕತ್ತದ, ಹೌದಿಲ್ಲ? ಮನುಷ್ಯಾಗ ಸಿಟ್ಟು ಯಾವಾಗ ಬರ್ತದಂತಂದ್ರೆ ಸುಮ್ಮನೆ ಕೂತಾಗ ಬರಂಗಿಲ್ಲ, ಯಾರ ಏನಾರ ಅಂದಾಗ. ಅಕ್ಕ ಮಾದೇವಿ ಹೇಳ್ತಾಳಲ್ಲ ಏನಂತಂದ್ರೆ, ಮನದಲ್ಲಿ ಕೋಪವ ತಾಳದೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಯಾಕಂದ್ರೆ ಇಲ್ಲಿ ಸ್ತುತಿ, ನಿಂದ, ಬೈಗಳ, ಅವು ಇವು, ಅಪಮಾನ, ಅಪನಿಂದೆ ಎಲ್ಲ ಬರ್ತಾವೆ ಜಗತ್ತಿನೊಳಗೆ. ಯಾರ ಏನಾರ ಒಂದು ಅಂದು ಬಿಡ್ತಾರ್ರಿ, ನಮಗೆ ಸಮಾಧಾನ ಆಗಂಗಿಲ್ಲ. ಈಗ ನೀವು ನೋಡ್ರಿ, ಕೆಲವೊಬ್ರು ಮೊಬೈಲ್ದೊಳಗೆ ಕಾಮೆಂಟ್ ಹಾಕಿರ್ತಾರೆ, ಹಿಂಗೆ ಹಾಕಿರ್ತಾರೆ. ನಾವು ಹಾಕಿದ ಪೋಸ್ಟಿಗೆ ಯಾರು ಕಾಮೆಂಟ್ ಬ್ಯಾಡ್ ಕಾಮೆಂಟ್ ಹಾಕಿದ್ರೆ ನಮಗೆ 3 ದಿವಸ ಊಟ ಹೋಗಲ್ಲ, ಹೌದಿಲ್ಲ? ಯಾಕಂತಂದ್ರೆ ಅದು ಮನಸ್ಸಿನ ಮ್ಯಾಗ ಪರಿಣಾಮ ಬೀರ್ತದ. ಸಂತರು ಯಾಕೆ ಸಿಟ್ಟಿಗೆ ಬರಂಗಿಲ್ಲ ಅಂತಂದ್ರೆ ಅವ್ರು ಯಾರ ಸಲುವಾಗಿ ಈ ಸಿಟ್ಟಿಗೆ ಬರ್ಬೇಕು ಹೇಳ್ರಿ? ಸಂತ ಅಂತ ಯಾರಿಗಂತಾರಂದ್ರೆ ಎಲ್ಲದರಲ್ಲಿ ಭಗವಂತನನ್ನು ಕಾಣವನಿಗೆ ಸಂತ ಅಂತಾರ. ಮತ್ತು ಎಲ್ಲದರಲ್ಲಿಗೂ ಪಾಂಡುರಂಗ ಕಾಣಕತ್ತಾನ, ಯಾರಿಗೆ ಸಿಟ್ಟಿಗೆ ಬರ್ಬೇಕವ? ಈಗ ನೀ ನನ್ನ ಬೈಯಕತ್ತಿ ಅಂತಂದ್ರೆ ನಿನ್ನಲ್ಲಿ ನನಗೆ ಪಾಂಡುರಂಗ ಕಾಣಕತ್ತಿದ, ನಿನ್ನ ಹೆಂಗೆ ಬೈಬೇಕು? ನಾ ಬೈದ್ರೆ ಪಾಂಡುರಂಗನಿಗೆ ಬೈದಂಗಲ್ಲ.
ಸಂತರು ಎಲ್ಲದರಲ್ಲಿ ಪರಮಾತ್ಮನನ್ನು ಕಾಣ್ತಾರೆ. ಕಾಣುವುದಷ್ಟೇ ಅಲ್ಲ, ಎಲ್ಲದರಲ್ಲಿ ಪಾಂಡುರಂಗನೇ ಅದನ್ನು, ಅವನು ಬಿಟ್ಟು ಎಲ್ಲೂ ಇಲ್ಲ, ಯಾರೂ ಇಲ್ಲ. ಸಂತ ನಾಮದೇವ ನಾಯಿಯಲ್ಲಿ ಪಾಂಡುರಂಗನನ್ನು ಕಾಣಲಿಲ್ಲ. ನಮಗೆ ದೇವರಲ್ಲಿ ದೇವರ ಕಾಣವಲ್ಲ. ಪಾಂಡುರಂಗನ ಮೂರ್ತಿಯೊಳಗೆ ಪಾಂಡುರಂಗ ಕಾಣುವಲ್ಲ. ಎಂದರ ಕಂಡ ನಾನು ಹೇಳ್ರಿ ಮತ್ತೆ ನಿಮಗೆ, ಪಾಂಡುರಂಗ ಮೂರ್ತಿಯೊಳಗೆ ದೇವ್ರ ಕಂಡನ ಇಲ್ಲ. ಸಂತ ಈ ಮೂರ್ತಿಯೊಳಗಟ್ಟ ಅಲ್ಲ, ನಾಯಿಯೊಳಗಟ್ಟ ಅಲ್ಲ, ಎಲ್ಲ ಕಡೆಗೆ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರಲ್ಲ, ಎತ್ತತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ನೀನೇ ಕೂಡಲ ಸಂಗಮ ದೇವ. ಎಲ್ಲ ಕಡೆಗೆ ಪರಮಾತ್ಮ ಅದಾನೆ. ಭಗವದ್ಗೀತೆಯೊಳಗೆ ಪರಮಾತ್ಮನು ಇದನ್ನು ಹೇಳ್ತಾನೆ. ಏನಂತಂದ್ರೆ ಎಲ್ಲ ಕಡೆಗೆ ಪರಮಾತ್ಮ ಅದಾನ ಅನ್ನುವುದನ್ನು ಹೇಳ್ತಾನೆ. ನಾಯಿಯಲ್ಲಿ ಪರಮಾತ್ಮ ಅದಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನಾಹ. ಸಂತ ಅಂತ ಯಾರಿಗಂತಾರಂದರೆ ಎಲ್ಲದರಲ್ಲಿ ಪರಮಾತ್ಮನನ್ನು ಪಾಂಡುರಂಗನನ್ನು ಕಾಣಬೇಕು. ಅವರು ನಿಜವಾದ ಸಂತರು, ಅವರು ನಿಜವಾದ ಮಹಾತ್ಮರು, ಅವರು ನಿಜವಾದ ಶರಣರು ಅಂತ ಕರೀತಾರೆ. ಯತ್ರ ಯತ್ರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ, ತತ್ರ ತತ್ರ ಬ್ರಹ್ಮದರ್ಶನಂ. ಎಲ್ಲ ಕಡೆಗೆ ಯಾರು ಇರ್ತಾರಂತಂದ್ರೆ ಸ್ವತಃ ಪರಮಾತ್ಮ ಇರ್ತಾನೆ. ಅದಕ್ಕೆ ಸಂತ ಅಂತ ಕರೀತಾರೆ. ಅವರು ಮತ್ತೊಂದು ಮಾತಿನೊಳಗೆ ಹೇಳ್ತಾರೆ, ನ ಶೋಚತಿ. ಸಂತರು ಅಳ್ಳಂಗಿಲ್ಲ. ಸಂತರು ಅವರು ಅಳ್ಳಂಗಿಲ್ಲ, ಅವರಿಗೆ ದುಃಖ ಇರಂಗಿಲ್ಲ. ಯಾಕಂತಂದ್ರೆ ಎದರ ಸಲುವಾಗಿ ದುಃಖ ಮಾಡಲಿ ಅಂತಾರೆ ಅವರು. ಎದರ ಸಲುವಾಗಿ ದುಃಖ ಮಾಡಲಿ ಅಲ್ಲ. ಮತ್ತು ಮನ್ಯಾಗ ಸತ್ತರ ಅವ ಸಂತ ಅಂತಾನೆ, ಸತ್ತವ್ರ ಸಲಾಗಿ ಯಾಕೆ ಅಳಬೇಕು? ನಾವು ಹತ್ತರ ಅವ್ರು ಹುಟ್ಟಿ ಬರ್ತಾರೆ ಇರಂಗಿಲ್ಲ. ಯಾಕೆ ದುಃಖ ಬರಂಗಿಲ್ಲ ಸಂತರಿಗೆ ಅಂದ್ರೆ, ಅಳತಕ್ಕಂಥ ನಾನು ನನ್ನದು ಮೋಹ ಅನ್ನುವುದು ಅವರಲ್ಲಿ ಸತ್ತು ಹೋಗಿರ್ತದೆ. ಯಾರಿಗೆ ದುಃಖ ಬರ್ತದೆ ಅಂತಂದ್ರೆ, ನನ್ನದು ಅನ್ನೋ ಮೋಹ ಯಾರಲ್ಲಿ ಇರ್ತದೆ ಅವರಿಗೆ ಜಾಸ್ತಿ ದುಃಖ ಬರ್ತದೆ. ಮೋಹನ ಸತ್ತಿತ್ತು ಅಂದ್ರೆ ಮನ್ಯಾಗ ಸತ್ತವ್ರ ಬಗ್ಗೆ ದುಃಖ ಬರಂಗಿಲ್ಲ. ಯಾಕೆ? ಮೋಹನೇ ಸತ್ತು ಹೋಗದ. ಕೃಷ್ಣ ಪರಮಾತ್ಮ ಹೇಳಿದಲ್ಲ, ಮೊದಲು ನೀ ಏನು ಮಾಡ್ಕೊ ಅಂತಂದ್ರೆ, ಇವರೇನು ನನ್ನವರು ಅಂತೀಯಲ್ಲ, ಅದನ್ನು ಸಾಯಿ ಹೊಡಿ ಮೊದಲ. ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕರ್ಕೊಂಡು ಯುದ್ಧ ಭೂಮಿಯೊಳಗೆ ತಂದು ನಿಂದ್ರಿಸಿದಾಗ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳಿದಂತೆ, ನಾನು ಯಾರು ಕೂಡ ಯುದ್ಧ ಮಾಡಲಿ ಅಂತಂದಾಗ ನಿತ್ತರಲ್ಲ ಎದುರುಗಡೆ ಎಲ್ಲ ಕೌರವರು, ಅವರು ಕೂಡ ಯುದ್ಧ ಮಾಡಬೇಕು, ಅವರನ್ನೇ ಸಾಯಿಸಬೇಕು ಅಂತಂದಾಗ ಅರ್ಜುನ ಹೇಳ್ದ, ಅವರೆಲ್ಲ ನಮ್ಮವರು. ಅಲ್ಲಿ ನಿಂತವರೆಲ್ಲರೂ ನಮ್ಮ ತಾತ, ನಮ್ಮ ಮುತ್ತಾತ, ನನ್ನ ಗುರು ದ್ರೋಣಾಚಾರ್ಯ, ಕೃಪಾಚಾರ್ಯ, ಆ ಕಡೆ ದುರ್ಯೋಧನ, ಇವರೆಲ್ಲ ನನ್ನ ಅಂತಮ್ರು, ನಮ್ಮವ್ರದಾರಂತ ಇವ ಹೇಳ್ದಂತ. ಆಗ ಕೃಷ್ಣ ಹೇಳ್ದಂತ, ಹುಚ್ಚ, ನಮ್ಮವ್ರಂತ ಯಾರಿಗೆ ನಮಗೆ ಗೊತ್ತದ? ನಮ್ಮವ್ರಂತ ಯಾರಿಗೆ ಅನ್ಬೇಕಂದ್ರೆ, ನಮ್ಮ ಕಡೆ ನಿಂತವ್ರಿಗೆ ನಮ್ಮವ್ರು ಅನ್ಬೇಕು, ನಮ್ಮ ವಿರೋಧ ನಿಂತವ್ರಿಗೆ ಹೆಂಗೆ ನಮ್ಮವ್ರು ಅನ್ಬೇಕು? ಅವ್ರು ನಮ್ಮ ವಿರೋಧ ನಿಂತಾರ, ನಮ್ಮನ್ನು ಕೊಲ್ಲಕ ನಿಂತಾರ, ಮತ್ತು ನೀ ಅವರಿಗೆ ನಮ್ಮವಂತ ಹೆಂಗಂತೀಯಪ್ಪ? ನಮ್ಮವ್ರಂತ ಯಾರಿಗೆ ಅನ್ಬೇಕಂದ್ರೆ, ನಮ್ಮ ಬೆನ್ನ ಹಿಂದೆ ನಮ್ಮ ಪರವಾಗಿ ನಮ್ಮ ಜೊತೆ ನಿಂತವರಿಗೆ ನಮ್ಮವ್ರು ಅನ್ಬೇಕು. ನಮ್ಮ ವಿರುದ್ಧ ನಿಂತವರಿಗೆ ನಮ್ಮವ್ರು ಹೆಂಗೆ ಅನ್ಬೇಕು? ಅವ್ರು ನಮ್ಮವ್ರಲ್ಲ ಅಂತ ಹೇಳ್ದಂತ. ಹಂಗೆ ಸಂತನಿಗೆ ದುಃಖ ಬರೋದಿಲ್ಲ. ಯಾಕಂತಂದ್ರೆ ಅವನಿಗೆ ಸಾವು ನೋವು ಇವೆಲ್ಲವೂ ಒಂದೇ ತರಹ. ಅವನಿಗೆ ಜ್ಞಾನ ಇರ್ತದ. ಸಂತನಿಗೆ ಏನು ಜ್ಞಾನ ಇರ್ತದಂತಂದ್ರೆ, ಈ ಜಗತ್ತಿನೊಳಗೆ ಯಾರೂ ಸಾಯೋದಿಲ್ಲ. ಯಾಕಂದ್ರೆ ಸಾಯ್ತಕ್ಕಂಥದ್ದು ಈ ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ ಹೋಗ್ತದ, ಆತ್ಮನಿಗೆ ಸಾವಿಲ್ಲ. ಅಶೋಚ ನನ್ವಶೋಚಸ್ತ್ವಂ